ನಮಸ್ಕಾರ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಇಷ್ಟೆಲ್ಲ ಸಾಮಾಜಿಕ ಕೆಲಸಗಳನ್ನ ಮಾಡಿದೆ. ಎಷ್ಟು ಜನರ ಮನೆಗಳನ್ನ ಬೆಳಗಿದೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕಕ್ಕಲ್ಲ, ಇಡೀ ದೇಶಕ್ಕೂ ಕೂಡ ಗೊತ್ತಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಕಾವಂದರ ಯೋಜನೆ ಆಗಿರ್ಬೋದು, ಮಾತೃಶ್ರೀ ಅಮ್ಮನವರ ಯೋಜನೆ ಆಗಿರ್ಬೋದು, ಅವೆಲ್ಲವನ್ನ ಸಾಕಾರ ಮಾಡುವಂಥ ಕೆಲಸವನ್ನ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ. ನಮ್ಮ ಜೊತೆಗೆ ಒಬ್ಬರು ವ್ಯಕ್ತಿ ಇದ್ದಾರೆ. ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಅನೇಕರ ಮನೆಗಳನ್ನು ಬೆಳಗಿದ್ದಾರೆ, ಅನೇಕರಿಗೆ ಕೆಲಸವನ್ನ ಕೊಡಿಸಿ ಅದನ್ನ ಮುನ್ನಡೆಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೇರಾರು ಅಲ್ಲ, ಇದರ ಮುಖ್ಯಸ್ಥರಾಗಿರುವಂಥ CEO ಆಗಿರುವಂಥ ಅನಿಲ್ ಕುಮಾರ್ ಸರ್ ಅವರು. ಸರ್ ನಮಸ್ತೆ. ನಮಸ್ಕಾರ. ಒಂದು ವಿಚಾರ ಹೇಳ್ಬೇಕು. ಈಗ ಇತ್ತೀಚೆಗೆ ಏನು ಧರ್ಮಸ್ಥಳದಲ್ಲಿ ಅಥವಾ ಈ ಭಾಗದಲ್ಲಿ ಏನು ಚರ್ಚೆ ಇದೆ ಅಂತ ಹೇಳಿದ್ರೆ, ಅನಿಲ್ ಕುಮಾರ್ ಅವರು ಚುಕ್ಕಾಣಿ ಹಿಡಿದ ಮೇಲೆ ಅನೇಕ ಬದಲಾವಣೆಗಳನ್ನ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ತಂದಿದ್ದಾರೆ ಅನ್ನುವಂಥದ್ದು. ಏನು ಅನಿಸ್ತಾ ಇದೆ ಸರ್ ಈ ಸಂದರ್ಭದಲ್ಲಿ ನಿಮಗೆ? ಓಂ ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಕಾವಂದರಿಗೂ ಮಾತೃಶ್ರೀ ಅಮ್ಮನವರಿಗೂ ವಂದಿಸಿಕೊಳ್ಳುತ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಪೂಜ್ಯ ಕಾವಂದರು ಮಾತೃಶ್ರೀ ಅಮ್ಮನವರು ಸುಮಾರು 43 ವರ್ಷಗಳ ಹಿಂದೆ, ಅಂದರೆ 1982ರಲ್ಲಿ ಪ್ರಾರಂಭ ಮಾಡಿದರು. ಗ್ರಾಮೀಣ ಪ್ರದೇಶದ ಬಡವರ, ಮಹಿಳೆಯರ, ಆರ್ಥಿಕವಾಗಿ ಸಂಕಷ್ಟದಲ್ಲಿರುವವರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭ ಮಾಡಿದರು. ಬಹುಶಃ ಅವತ್ತಿಂದ ಇಲ್ಲಿಯವರೆಗೂ ಕೂಡ ಇದೊಂದು ಬದಲಾವಣೆಯ ಹರಿಕಾರ. ಆಯಾ ಸಂದರ್ಭದಲ್ಲಿ ಆ ಸಮಾಜದ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಸಲುವಾಗಿ ಅನೇಕ ಕಾರ್ಯಕ್ರಮವನ್ನು ಪೂಜ್ಯ ರಾಮನವರು ಹಾಕಿಕೊಂಡು ಬಂದಿರತಕ್ಕಂಥದ್ದು. ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಬದಲಾವಣೆಗಳು ಇದೆಲ್ಲ ಆಗಿರ್ತಕ್ಕಂಥದ್ದು ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಾಗಿ ಅವರ ಮಾರ್ಗದರ್ಶನವು ಯಾವಾಗಲೂ ನಿತ್ಯ ನೂತನವಾಗಿರ್ತಕ್ಕಂಥದ್ದು, ಬದಲಾವಣೆಯ ಹರಿಕಾರ ಒಂದು ಆಯಾಮದಲ್ಲಿ ಇರೋದ್ರಿಂದ ಬಹುಶಃ ನಿಮಗೆಲ್ಲ ಆ ರೀತಿ ಅನಿಸ್ತಾ ಇದೆ. ಅದು ನಮ್ಮ ಕಾರ್ಯಕರ್ತರ ಶ್ರಮ ಕೂಡ, ಕಾರ್ಯಕರ್ತರ ಒಂದು ನಿಸ್ವಾರ್ಥ ಸೇವೆ ಪೂಜ್ಯರಾಮನವರ ಆಶಯವನ್ನು ಈಡೇರಿಸಿರುವುದರಿಂದ ತಾವು ಹೇಳಿದ್ದಕ್ಕೆ ಬಹಳ ಒಂದು ಅಭಿವ್ಯಕ್ತಪಡಿಸ್ಬೇಕಾಗಿರ್ತಕ್ಕಂಥ ವಿಷಯ ಏನಂದರೆ, ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ದೇಶಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಈ ಒಂದು ಮಾದರಿಯನ್ನ ಅಳವಡಿಸ್ಕೊಡ್ಲಿಕ್ಕೆ, ಅದನ್ನ ಅವರವರ ಒಂದು ಸ್ಥಳದಲ್ಲಿಯೂ ಕೂಡ ಅನುಪಾಲನೆ ಮಾಡುವಂತಹ ಒಂದು ಅನೇಕ ಪ್ರಸ್ತಾವನೆಗಳು ಕೂಡ ನಮಗೆ ಬಂದಿರ್ತದೆ. ಹಾಗಾಗಿ ನಿಮ್ಮ ಒಂದು ಆಶಯದಂತೆ ಇವತ್ತು ಈ ಒಂದು ಅಭಿವೃದ್ಧಿಯ ಒಂದು ವೇಗದಲ್ಲಿಯೂ ಕೂಡ ಗ್ರಾಮಾಭಿವೃದ್ಧಿ ಯೋಜನೆ ಇನ್ನಷ್ಟು ವೇಗದೊಂದಿಗೆ ಉನ್ನತ ಬದಲಾವಣೆಗಳನ್ನ ತಂದುಕೊಂಡು ಹೊಸ ಹೊಸ ಸೇವೆಗಳನ್ನ ಮತ್ತಷ್ಟು ಜನರಿಗೆ ನೀಡ್ತಾ ಇದೆ. ಈಗ ಈ ಗ್ರಾಮಾಭಿವೃದ್ಧಿ ಯೋಜನೆ ಬರೀ ಧರ್ಮಸ್ಥಳ ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಲ್ಲೂ ಹರಡಿದೆ. ಅದರ ಜೊತೆಗೆ ನೀವು ಹೇಳಿದ ಹಾಗೆ ಬೇರೆ ದೇಶಗಳು ಕೂಡ ಇದನ್ನ, ಈ ಒಂದು ಆರ್ಥಿಕ ನೀತಿ ಏನಿದೆ ಅಥವಾ ಈ ಒಂದು ಪ್ರಾಜೆಕ್ಟ್ಗಳೇನಿದೆ ಅಲ್ಲೂ ಕೂಡ ಅಳವಡಿಸುವಂತ ರೀತಿಯಲ್ಲಿ ಕೆಲಸಗಳು ಕೂಡ ಆಗ್ತಾ ಇದೆ. ಅದೊಂದು ಬಾರಿ ಖುಷಿಯ ವಿಚಾರ ಅಲ್ವಾ? ಖಂಡಿತ. ಬಹುಶಃ ಇತ್ತೀಚೆಗೆ ನೀವು ನೋಡಿರ್ಬೋದು, ಶ್ರೀಲಂಕಾ ದೇಶದಿಂದ ಒಂದು ದೊಡ್ಡ ನಿಯೋಗ ಬಂದಿರತಕ್ಕಂಥದ್ದು. ಶ್ರೀಲಂಕಾದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರುವಾಗಿ ಶ್ರೀಲಂಕಾದಲ್ಲೂ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಶ್ರೀಲಂಕಾ ಒಂದು ಮುಖ್ಯ ಬ್ಯಾಂಕಿಂಗ್ ವ್ಯವಸ್ಥೆ ನಿಯಂತ್ರಣ ಮಾಡತಕ್ಕಂಥ ಸಂಸ್ಥೆ. ಅಲ್ಲಿ ಅನುಮೋದನೆ ಪಟ್ಟಿರ್ತಕ್ಕಂತಹ ಒಂದು ಅಸೋಸಿಯೇಷನ್, ಕಿರು ಆರ್ಥಿಕ ಸಂಸ್ಥೆಗಳ ಅಸೋಸಿಯೇಷನ್ನ ಎಲ್ಲ ಮುಖ್ಯಸ್ಥರು, ಸುಮಾರು 34 ಸಂಸ್ಥೆ ಮುಖ್ಯಸ್ಥರು ಬಂದು ನಮ್ಮ ಮಾಡೆಲ್ ಅನ್ನು ಈಗಾಗಲೇ ಸ್ಟಡಿ ಮಾಡಿದ್ದಾರೆ. ಅವರ ಪ್ರಧಾನಮಂತ್ರಿಯವರಿಗೂ ಅದನ್ನು ಸಬ್ಮಿಟ್ ಮಾಡಿದ್ದಾರೆ. ಇದರ ಅರ್ಥ ಏನಂದ್ರೆ, ಅಲ್ಲಿಯ ಆರ್ಥಿಕ ತಜ್ಞರು ಪೂಜ್ಯರ ಈ ಗ್ರಾಮಾಭಿವೃದ್ಧಿ ಯೋಜನೆಯ ಮಾಡೆಲ್ ಒಂದು ವೇಳೆ ಶ್ರೀಲಂಕಾ ದೇಶದಲ್ಲಿ ಅಳವಡಿಸಿದ್ರೆ ಸರ್ವಾಂಗೀಣ ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅನ್ನೋದನ್ನು ಕಂಡುಕೊಂಡಿದ್ದಾರೆ. ಆ ಒಂದು ಕಾನೂನಾತ್ಮಕ ಪ್ರಕ್ರಿಯೆ ಇನ್ನೂ ನಡೀತಾ ಇದೆ. ಅವು ಬಹುಶಃ ಮುಂದೆ ಅದು ಸಮರ್ಪಕವಾಗಿ ಅನುಷ್ಠಾನ ಆಗುವ ಭರವಸೆನ ನಾವು ಇಟ್ಕೊಂಡಿದ್ದೇವೆ. ಎಲ್ಲ ರೀತಿಯ ಅವರಿಗೆ ಸಹಕಾರ, ಪ್ರೋತ್ಸಾಹಗಳನ್ನು ಈ ಒಂದು ಮಾಡೆಲ್ನ ಇಂಪ್ಲಿಮೆಂಟ್ ಮಾಡುವುದಕ್ಕೆ ಪೂಜ್ಯರು ಈಗಾಗಲೇ ಅನುಮತಿ ಕೊಟ್ಟಿರುವುದರಿಂದ ಅವುಗಳ ಒಂದು ಕಾನೂನಾತ್ಮಕದ ಒಂದು ವ್ಯವಸ್ಥೆಗೆ ನಾವು ಕಾಯ್ತಾ ಇದ್ದೇವೆ. ದೊಡ್ಡ ಸಮುದ್ರದ ಚುಕ್ಕಾಣಿ ನಿಮಗೆ ಕೊಟ್ಟಿದ್ದಾರೆ. ಅನೇಕರು ನಿಮಗೆ ಇದರ ಕೆಳಗಡೆ ಕೆಲಸ ಮಾಡುವವರಿದ್ದಾರೆ. ಯಾವ ರೀತಿಯಾಗಿ ಪೂಜ್ಯರು ಮತ್ತು ತಾಯಿ ಮಾತೃಶ್ರೀ ಅಮ್ಮನವರು ನಿಮಗೆ ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ? ಬಹುಶಃ ಪೂಜ್ಯ ಕಾವಂದರು ಮಾತೃಶ್ರೀ ಅಮ್ಮನವರು ಸಪೋರ್ಟ್ ಅನ್ನೋದಕ್ಕಿಂತ ಇದು ಒಂದು ಅವರ ಸಂಪೂರ್ಣ ಪ್ರೇರಣೆಯಲ್ಲೇ ನಡೀತಕ್ಕಂಥದ್ದು. ಬಹುಶಃ ಇವತ್ತು 43,000 ಕಾರ್ಯಕರ್ತರು ಇರ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆ. ಸುಮಾರು 12,500 ಗ್ರಾಮೀಣ ಶಾಖೆಗಳು ಇದೆ ನಮ್ಮಲ್ಲಿ. ಅಂದರೆ ಈ ಒಂದು ಶಾಖೆ ಅಥವಾ ಕಚೇರಿಯ ಆಡಳಿತ ವ್ಯವಸ್ಥೆ ಸುಮಾರು 13,000 ಸಂಖ್ಯೆಯಲ್ಲಿದೆ. ಇಷ್ಟು ದೊಡ್ಡ ಸಂಖ್ಯೆಯು ಖಂಡಿತ ಒಂದು ಮಾನವ ಶ್ರಮದಿಂದ ನಡೀತಕ್ಕಂಥದ್ದಲ್ಲ, ಒಂದು ದೈವಿ ಪ್ರೇರಣೆಯಿಂದ ಇದು ನಡೀತಕ್ಕಂಥದ್ದು. ಪೂಜ್ಯರ ಅಮ್ಮನವರ ಅತ್ಯಂತ ಶುದ್ಧವಾದ, ಬಡವರ ಸಮಾಜದಲ್ಲಿ ಬಹಳ ಅಸಹಾಯಕ ವ್ಯಕ್ತಿಗಳನ್ನ ಎಲ್ಲ ರೀತಿಯಿಂದ, ಅಂದ್ರೆ ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು,
ಅವರ ಒಂದು ಜ್ಞಾನದ ರೂಪದಲ್ಲಿರ್ಬೋದು, ಒಂದು ಸರ್ವಾಂಗೀಣ ಅಭಿವೃದ್ಧಿ ಮಾಡ್ಬೇಕನ್ನುವ ದೃಷ್ಟಿಕೋನದಲ್ಲಿ ಈ ಸೇವೆಗಳನ್ನ ಮಾಡಿರೋದ್ರಿಂದ ಇದು ಒಂದು ಶಕ್ತಿಯಾಗಿ ಇವತ್ತು ಹರಿತಾ ಇದೆ. ಹಾಗಾಗಿ ವ್ಯವಸ್ಥಿತವಾಗಿ ಒಂದು ಶಕ್ತಿಯಾಗಿ ಇದು ಹರಿಯೋದ್ರಿಂದ ಇದು ಒಂದು ಸಮೂಹ ಸಂಘಟನೆಯ ಒಂದು ವ್ಯವಸ್ಥೆ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಆಡಳಿತಾತ್ಮಕವಾಗಿ ಅಥವಾ ಕೆಲವು ಕ್ಲಿಷ್ಟ ಸೂಕ್ಷ್ಮ ವಿಚಾರಗಳು ಇರ್ತಕ್ಕಂಥ ವ್ಯವಸ್ಥೆಯಲ್ಲಿದ್ರೂ ಕೂಡ ಎಲ್ಲವೂ ಬಹಳ ಒಂದು ದೈವಿ ಪ್ರೇರಣೆಯಿಂದ ನಡೆಯುವುದರ ಉದ್ದೇಶದಿಂದ ಇವತ್ತು ಇಷ್ಟು ಸಮರ್ಪಕವಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ನಮ್ಮ ಕಾರ್ಯಕರ್ತರು ಕೂಡ ಈ ಒಂದು ಆಯಾಮದಲ್ಲೇ ಅವರು ಯೋಜನೆಯನ್ನು ಸೇರಿರ್ತಾರೆ. ಯಾವುದೋ ಒಂದು ಕಾರ್ಪೊರೇಟ್ ಕಂಪನಿಗೆ ಸೇರುವವರು ನಮ್ಮ ಯೋಜನೆಗೆ ಸೇರೋದಿಲ್ಲ. ಇಲ್ಲಿ ಒಂದು ಹಳ್ಳಿಯಲ್ಲಿ ಸಾಮಾನ್ಯ ಜನರ ಸೇವೆ ಮಾಡಬೇಕು, ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಬೇಕು ಅಂತ ಮನೋಭಾವನೆ ಇಟ್ಕೊಂಡೇ ಈ ಸೇವೆಗೆ ಬರೋದ್ರಿಂದ, ಪೂಜ್ಯರ ಅಮ್ಮನವರ ಆಶಯ ಹೀಗೆ ಇರುತ್ತಂತ ತಿಳ್ಕೊಂಡು ಬಂದಿರೋದ್ರಿಂದ ಇವತ್ತು ಆ ಕಾರ್ಯಕರ್ತರ ಮನೋಭಾವನೆಗೂ ನಮ್ಮ ಕಾರ್ಯಕ್ರಮಗಳಿಗೂ ಒಂದು ಸಮರ್ಪಕತೆಯ ಜೋಡಣೆ ಆಗಿದ್ರಿಂದ ಅದು ಬಹಳ ಯಶಸ್ವಿಯಾಗಿ ಆಗ್ತಾ ಇದೆ. ಇಲ್ಲಿ ನಮ್ಮ ಕಾರ್ಯಕರ್ತನ ನಾವು ಯಾವುದೋ ದೊಡ್ಡ ಕ್ಯಾಂಪಸ್ ಇಂದ ನಾವು ರಿಕ್ರೂಟ್ಮೆಂಟ್ ಮಾಡೋದಿಲ್ಲ. ಸಾಮಾನ್ಯ ಎಜುಕೇಶನ್ ಪಡ್ಕೊಂಡವರು, ಹಳ್ಳಿಯಿಂದ ಬಂದವರು, ಹಳ್ಳಿಯ ಜನರ ಕಷ್ಟ ಕಾರ್ಪಣ್ಯ ಗೊತ್ತಿರೋರೇ ನಮ್ಮ ಸಿಬ್ಬಂದಿಗಳು. ಹಾಗಾಗಿ ನಮ್ಮ ಕಾರ್ಯಕರ್ತರಿಗೆ ಯಾವಾಗಲೂ ನಾವು ಹೇಳ್ತೇವೆ, PhD ಬೇಕಾಗಿಲ್ಲ, ಮಾಸ್ಟರ್ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ, ಆದರೆ ಜನರ ಕಷ್ಟವನ್ನ ಅರಿತುಕೊಳ್ತಕ್ಕಂತಹ ಮನಸ್ಸು ಅಥವಾ ಹೃದಯವಂತಿಕೆಯಲ್ಲಿ ಅವ್ರು PhD ಮಾಡಿರ್ಬೇಕು. ನಮ್ಮ ಎಲ್ಲ ಕಾರ್ಯಕರ್ತರು ಹಾಗೆ ಇದ್ದಾರೆ. ಅವರು ಯಾವ PhD ಹೋಲ್ಡರಿಗೂ ಕಡಿಮೆ ಇಲ್ಲ. ಯಾವುದ್ರಲ್ಲಿ ಅಂದ್ರೆ ಜನರಿಗೆ ಸ್ಪಂದಿಸೋದ್ರಲ್ಲಿ. ಆ ಕಾರ್ಯಕ್ರಮಗಳು ಹಾಗೆ ಇರೋದ್ರಿಂದ ಇವತ್ತು ಆ ಕಾರ್ಯಕರ್ತರು ಹಾಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಇವತ್ತು ನಾವು ಎಕ್ಸ್ಟ್ರೀಮ್ ಡೆಡ್ ಎಂಡ್ ನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಹೇಗೆ ಎಕ್ಸ್ಟ್ರೀಮ್ ಡೆಡ್ ಎಂಡ್ ನಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂದ್ರೆ, ಭಾರತ ದೇಶದ ಅತಿ ದೊಡ್ಡ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ ಅಂದ್ರೆ ಗ್ರಾಮಾಭಿವೃದ್ಧಿ ಯೋಜನೆ ಯಾವುದೇ ಸಾಲವನ್ನು ಕೊಡೋದಿಲ್ಲ. ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಬ್ಯಾಂಕಿಂದ ನೇರವಾಗಿ ಬಡವರಿಗೆ ಸ್ವಸಹಾಯ ಸಂಘದ ರೂಪದಲ್ಲಿ ಸಾಲವನ್ನು ಕೊಡಿಸ್ತಾ ಇದೆ. ಒಂದು ವೇಳೆ ಬ್ಯಾಂಕಿಂದ ಗ್ರಾಮಾಭಿವೃದ್ಧಿ ಯೋಜನೆ ಬಡವರಿಗೆ ಸ್ವಸಹಾಯ ಸಂಘಗಳಿಗೆ ನೇರವಾಗಿ ಸಾಲ ಕೊಡ್ಲಿಲ್ಲ ಅಂದ್ರೆ, ಈ ಬಡವರು ಯಾವುದೋ ಮನಿ ಲೆಂಡರ್ಸ್, ಈ ಲೇವಾದೇವಿ ಮಾಡುವವರ ಕೈಗೆ ಸಿಕ್ಕಿ ಅವರು ವಿಧಿಸುವ ದುಬಾರಿ ಬಡ್ಡಿಗೆ ಅವ್ರು ಬಲಿಯಾಗ್ತಿದ್ರು. ಅದನ್ನ ತಪ್ಪಿಸ್ಬೇಕಂತೇಳಿ ಪೂಜ್ಯ ಕಾವಂದರು ಬ್ಯಾಂಕಿಗೆ ತಾನು ಜವಾಬ್ದಾರಿ ಹೊತ್ಕೊಂಡು, ಬಡವರ ಪರವಾಗಿ ತಾನು ಜವಾಬ್ದಾರಿ ಹೊತ್ಕೊಂಡು ಸ್ವಸಹಾಯ ಸಂಘ ಮಾದರಿಯಲ್ಲಿ ನೇರವಾಗಿ ಬ್ಯಾಂಕಿಂದ ಸಾಲ ಕೊಡುವ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ವ್ಯವಸ್ಥೆ ಮಾಡಿದ್ರಿಂದ ಇವತ್ತು ಬಡವರಿಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ, ಉದಾಹರಣೆ ನಮ್ಮ ಈ ವ್ಯವಸ್ಥೆಯಲ್ಲಿ ಯಾವುದೇ ನಮ್ಮ ಸದಸ್ಯರು 1 ಲಕ್ಷ ರೂಪಾಯಿ ಸಾಲವನ್ನು ಪಡ್ಕೊಂಡ್ರೆ ವರ್ಷಕ್ಕೆ ಅವ್ರು ಕಟ್ತಕ್ಕಂಥ ಬಡ್ಡಿ ಕೇವಲ 7,240 ರೂಪಾಯಿ. ಅಂದ್ರೆ 1 ಲಕ್ಷಕ್ಕೆ 7,240 ಆಯ್ತಂದ್ರೆ ಬಡ್ಡಿ ಪಾವತಿಯ ಶೇಕಡ ನಿವ್ವಳ ಪಾವತಿಯ ಲೆಕ್ಕಾಚಾರಕ್ಕಾದ್ರೆ 7.25 ಅಥವಾ 7.5%. ಬೇರೆ ಯಾವುದೇ ಪ್ರೊಸೆಸ್ ಚಾರ್ಜ್ ಇಲ್ಲ, ಡಾಕ್ಯುಮೆಂಟೇಶನ್ ಚಾರ್ಜ್ ಇಲ್ಲ, ಇನ್ಸ್ಪೆಕ್ಷನ್ ಚಾರ್ಜ್ ಇಲ್ಲ, ಬೇರೆ ಯಾವ ಚಾರ್ಜ್ ಇಲ್ಲ. ಕೇವಲ 1 ರೂಪಾಯಿ ಖರ್ಚಿನಲ್ಲಿ ಅವರು ಆಧಾರ್ ಜೆರಾಕ್ಸ್ ಅನ್ನು ತೆಗೆದುಕೊಂಡು ತಾವಿರುವ ಗ್ರಾಮದಲ್ಲಿ, ಹಳ್ಳಿಯಲ್ಲೇ ತಮ್ಮ ಒಂದು ವ್ಯವಸ್ಥೆಯಲ್ಲೇ ವೃತ್ತಾಕಾರದಲ್ಲಿ ಕೂತ್ಕೊಂಡು ಸಂಘದ ಮೀಟಿಂಗ್ ಅನ್ನ ಮಾಡಿ ಅವರೇ ಲೋನ್ನ ನಿರ್ಧಾರ ಮಾಡ್ತಕ್ಕಂಥದ್ದು. ಆ ಸಂಘದಲ್ಲಿ ಯಾರಿಗೆ ಗರಿಷ್ಠ 3 ಲಕ್ಷದವರೆಗೆ ಸಾಲ ಸೌಲಭ್ಯನ ಪಡಿಬಹುದು. ಒಂದೇ ವಾರದಲ್ಲಿ ಅವ್ರ ಅಕೌಂಟಿಗೆ ಬರುತ್ತೆ. ಯಾವುದೇ ಸೆಕ್ಯೂರಿಟಿ ಇಲ್ಲ, ಮಾರ್ಗೇಜ್ ಇಲ್ಲ, ಲೀಗಲ್ ಒಪಿನಿಯನ್ ಇಲ್ಲ, ಡಾಕ್ಯುಮೆಂಟೇಶನ್ ಇಲ್ಲ, IT ರಿಟರ್ನ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕೊಡ್ಬೇಕಾಗಿಲ್ಲ, ಮತ್ತೆ ಥರ್ಡ್ ಪಾರ್ಟಿ ಗ್ಯಾರಂಟಿ ಕೊಡ್ಬೇಕಾಗಿಲ್ಲ. ಇವತ್ತು ಯಾವ ಈ ವ್ಯವಸ್ಥೆ ಇಲ್ಲದೆ ಚೆಕ್ ಪುಸ್ತಕ ಕೂಡ ಕೊಡ್ಬೇಕಾಗಿಲ್ಲ, ಯಾರನ್ನೋ ಹೋಗಿ ನನಗೆ ಗ್ಯಾರಂಟಿ ಕೊಡಿ ಅಂತ ಕೇಳ್ಬೇಕಾಗಿಲ್ಲ. ಈ ಯಾವ ಕಷ್ಟ ಕಾರ್ಪಣ್ಯ ಇಲ್ಲದೆ ಅವರಿರುವ ಸ್ಥಳಕ್ಕೆ ಬ್ಯಾಂಕೇ ಬರುತ್ತೆ ನಮ್ಮ ಮೂಲಕ, ನಮ್ಮ ಕಾರ್ಯಕರ್ತರ ಮೂಲಕ. ಎಲ್ಲ ಉನ್ನತ ತಂತ್ರಜ್ಞಾನದಲ್ಲಿದೆ, ಟ್ಯಾಬ್ ಇದೆ, ಬಯೋಮೆಟ್ರಿಕ್ ಅಟೆಂಡೆನ್ಸ್ ಕೊಡ್ತಕ್ಕಂಥದ್ದಿದೆ. ಅಂದ್ರೆ ತ್ವರಿತಗತಿಯಲ್ಲಿ ಯಾವುದೇ ಅಡಮಾನ ಇಲ್ಲದೆ ಬಡವರಿಗೆ ಬ್ಯಾಂಕಿಂದ ನೇರವಾಗಿ ಸಾಲ ಸೌಲಭ್ಯ ಕೊಡ್ಲಿಕ್ಕೆ ಕಾರಣ ಯಾಕಾಯ್ತಂದ್ರೆ, ಪೂಜ್ಯ ಕಾವಂದ್ರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಈ ಸಂಸ್ಥೆಯ ಮೂಲಕ ಬಡವರಿಗೆ, ಬ್ಯಾಂಕ್ಗಳಿಗೆ ಹೇಳಿದ್ದಾರೆ, ಬಡವರಿಗೆ ನೀವು ಸಾಲ ಕೊಡಿ, RBI ನಿಯಮದ ಪ್ರಕಾರನೇ ಸ್ವಸಹಾಯ ಸಂಘದ ಮಾದರಿಯಲ್ಲಿ ಸಾಲ ಕೊಡಿ. ಅದರ ಜವಾಬ್ದಾರಿ ಈ ಸಂಸ್ಥೆ ಅಂದ್ರೆ ಪೂಜ್ಯ ಕಾವಂದ್ರಿ ಅಧ್ಯಕ್ಷರಾಗಿದ್ದಾರೆ, ಹೊತ್ತುಕೊಳ್ಳುತ್ತದೆ. ಇಲ್ಲಿ ಬಹಳ ವಿಶೇಷವಾಗಿ ನೀವು ಗಮನಿಸ್ಬೇಕಂದ್ರೆ, ಇವತ್ತು ಪೂಜ್ಯರ ಆ ಜವಾಬ್ದಾರಿ ಹೊತ್ಕೊಂಡಿದ್ರಿಂದ ಇವತ್ತು ಬ್ಯಾಂಕ್ಗಳು ಇವತ್ತು ಸಾವಿರಾರು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಇವತ್ತು 26,000 ಕೋಟಿ ರೂಪಾಯಿ ಇದೆ. ಇಲ್ಲಿಯವರೆಗೆ ಬಡವರ ಮನೆ ಬಾಗಿಲಿಗೆ ಬಂದಿರತಕ್ಕಂಥ ಮೊತ್ತ 1,50,000 ಕೋಟಿ ರೂಪಾಯಿ. 1,50,000 ಕೋಟಿ ರೂಪಾಯಿ ಇವತ್ತು ಬಡವರು ಯಾವುದೇ ಆಸ್ತಿ ಅಡಮಾನ ಹಿಡಿದು ಸುಲಭವಾಗಿ ಪಡ್ಕೊಂಡಿದ್ರಿಂದ ಇವತ್ತು ಅವರಿಂದ ಅಭಿವೃದ್ಧಿಯಾದ ಆಸ್ತಿಗಳು, ಅದು ಅವರು ಕೃಷಿ ಅಭಿವೃದ್ಧಿ ಮಾಡಿರ್ಬೋದು, ಸ್ವಉದ್ಯೋಗ ಮಾಡಿರ್ಬೋದು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿರ್ಬೋದು, ಇವುಗಳ ಭೌತಿಕ ಮೌಲ್ಯ ನಾವು ಒಂದು ಅಂದಾಜು ಮಾಡಿದ ಪ್ರಕಾರ ಸುಮಾರು 15 ಲಕ್ಷ ಕೋಟಿ ರೂಪಾಯಿ ಆಗಿದೆ. ಬಡವರ ಮನೆಯಲ್ಲಿ ಇದು ಉತ್ಪನ್ನವಾದ ಆಸ್ತಿಗಳು. ಇದು ಯಾಕೆ ಕಾರಣ ಆಯ್ತು ಅಂದ್ರೆ ಪೂಜ್ಯರ ಒಂದು ತ್ಯಾಗ, ಆ ಒಂದು
ಬಡವರಿಗೋಸ್ಕರ ಅವ್ರು ಮಾಡಿರ್ತಕ್ಕಂಥ ಒಂದು ಮಹಾನ್ ತ್ಯಾಗ. ನಾನು ಮೊನ್ನೆ ಒಂದು ಡೆಲ್ಲಿಯ ಕಾನ್ಫರೆನ್ಸ್ ಅಲ್ಲಿ ನಮ್ಮ ದೊಡ್ಡ ದೊಡ್ಡ MD CEOs ಗಳಿದ್ರು, ಅವ್ರ ಜೊತೆ ನಾನು ಚರ್ಚೆ ಮಾಡುವಾಗ ಹೇಳಿದ್ದೆ, ತಮಾಷೆಗಾಗಿ ನಿಮ್ಮಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಇವತ್ತು ಜಗತ್ತಿನ ಶ್ರೀಮಂತರು ಬಹಳಷ್ಟು ಜನ ಇದ್ದಾರೆ. ಎಲನ್ ಮಸ್ಕ್ ಇದ್ದಾರೆ, ಜಗತ್ತಿನ ಅತಿ ದೊಡ್ಡ ಟೆಸ್ಲಾ ಕಂಪನಿ ಓನರ್. ಅವರಿಗೆ ನಮ್ಮ ಮೀಡಿಯಾದವ್ರು ಹೋಗಿ ಒಂದೇ ಒಂದು ಪ್ರಶ್ನೆ ಕೇಳಿದ್ರೆ ಸಾಕು, ನೀವು ಯಾರಾದ್ರೂ 10 ಬಡವರಿಗೆ ಗ್ಯಾರಂಟಿಯಾಗಿ ನಿಂತಿದ್ರ ಬ್ಯಾಂಕಲ್ಲಿ ಅಂದ್ರೆ ಖಂಡಿತ ಆನ್ಸರ್ ಬರುತ್ತೆ, ನೋ. ಇವತ್ತು ನನಗ್ ಗೊತ್ತಿದ್ದಾಗ, ನಾನು ಬ್ಯಾಂಕರ್ ಆಗಿದ್ದೆ, ಉಜಿರೆಯಲ್ಲೇ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದೆ. ನಾನು 13 ವರ್ಷ ಬ್ಯಾಂಕಲ್ಲಿ ವರ್ಕ್ ಮಾಡಿದವನು. ಇಡೀ ಪ್ರಪಂಚದಲ್ಲಿ ಒಂದು 5 ಜನರಿಗೆ ಗ್ಯಾರಂಟಿ ನಿಂತ ಯಾವ ಒಬ್ಬ ವ್ಯಕ್ತಿನೂ ಕೂಡ ಇಲ್ಲ. ಇವತ್ತು 52 ಲಕ್ಷ ಜನರಿಗೆ ಪೂಜ್ಯರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿ, ಅವರಿಗೆ ಬೆಳಕಾಗಿ, ದಾರಿದೀಪವಾಗಿ, ದೇವರಾಗಿ ಗ್ಯಾರಂಟಿ ನಿಂತಿದ್ದಾರೆ. ಅದರಿಂದಾಗಿ ಅವರ ಮನೆ ಬಾಗಿಲಿಗೆ ಇವತ್ತು ನೇರವಾಗಿ ಬ್ಯಾಂಕಿಂದ ಸಾಲ ಸೌಲಭ್ಯ ದೊರಕ್ತಾ ಇದೆ. ಇವತ್ತು ನೋಡಿ, 7.5% ನಿವ್ವಳ ಬಡ್ಡಿ ಪಾವತಿಗೆ ಬೇರೆ ಯಾವುದೇ ಶುಲ್ಕ ಇಲ್ಲದೆ ಸಾಲ ಸೌಲಭ್ಯ ಸಿಕ್ತಂದ್ರೆ ಅದಕ್ಕಿಂತ ದೊಡ್ಡ ಆರ್ಥಿಕ ಸಬಲೀಕರಣ ಇನ್ನೊಂದಿಲ್ಲ. ಆ ವ್ಯಕ್ತಿ ಕೃಷಿ ಮಾಡ್ಲಿ ಸಕ್ಸಸ್ ಆಗ್ತಾರೆ, ಅಂಗಡಿ ಹಾಕ್ಲಿ ಸಕ್ಸಸ್ ಆಗ್ತಾರೆ, ಬಿಸ್ನೆಸ್ ಮಾಡ್ಲಿ, ಸ್ವಉದ್ಯೋಗ ಮಾಡ್ಲಿ, ಮಕ್ಕಳಿಗೆ ಮದುವೆ ಮಾಡ್ಲಿ, ಚಿನ್ನ ಖರೀದಿ. ನಮ್ಮಲ್ಲಿ ಲಕ್ಷಾಂತರ ಹೆಣ್ಮಕ್ಳು ಚಿನ್ನ ಖರೀದಿ ಮಾಡಿದ್ದಾರೆ. ಇವತ್ತು ಆ ಚಿನ್ನದ ಮೌಲ್ಯ ಎಷ್ಟೋ ಪಟ್ಟಾಗಿದೆ ಅವರಿಗೆ. ಎಂತೆಂತ ಸ್ವಉದ್ಯೋಗಗಳು, 13 ಲಕ್ಷ ಗೃಹ ನಿರ್ಮಾಣ ಆಗಿದೆ. ಅವುಗಳಿಗೆ ದಾಖಲಾತಿ ಇರಲಿಲ್ಲ. ನಮ್ಮಲ್ಲಿ ಸಾಲ ಸೌಲಭ್ಯನ 3 ಲಕ್ಷ 2-3 ಆವೃತ್ತಿಯಲ್ಲಿ ಪಡ್ಕೊಂಡು ಇವತ್ತು ಮನೆ ನಿರ್ಮಾಣ ಮಾಡಿದ್ರು. ನಂತರ ಅಕ್ರಮ ಸಕ್ರಮಕ್ಕೆ ಅರ್ಜಿ ಹಾಕಿ ಇವತ್ತು ಮನೆ ದಾಖಲಾತಿನ ಮಾಡ್ಕೊಂಡಿದ್ರೆ. ಇವತ್ತು 13 ಲಕ್ಷ ಜನರು ಮನೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಬ್ಯಾಂಕಲ್ಲಿ ಹೋಗಿದ್ರೆ ಆ ದಾಖಲಾತಿಗಳು ಇರ್ಲಿಲ್ಲ. ಇದೆಲ್ಲ ದೊಡ್ಡ ಪರಿವರ್ತನೆ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಯಾಕಂದ್ರೆ ಪೂಜ್ಯರ ಆ ಒಂದು ತ್ಯಾಗ. ಬಹುಶಃ ಇದನ್ನ ಯಾಕೆ ನಾನು ಇಷ್ಟೆಲ್ಲ ನಿಮ್ಮಲ್ಲಿ ಹೇಳ್ಬೇಕಾಯ್ತಂದ್ರೆ, ನಮ್ಮ ಈ ಕಾರ್ಯವೈಖರಿ ಹೇಗಿದೆ ಅಂದ್ರೆ, 2 ಎಕ್ಸ್ಟ್ರೀಮ್ ಡೆಡ್ ಎಂಡ್ ಅಲ್ಲಿ ಕೆಲಸ ಮಾಡ್ತಿದೆ. ಒಂದು ಕಡೆ ನಾವು ಬ್ಯಾಂಕಿಗೆ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಆಗಿದ್ದೇವೆ. ಬ್ಯಾಂಕ್ ಇಂದ ನೇರವಾಗಿ ಸಾಲ ಸೌಲಭ್ಯ ದೊರಕಿಸಿಕೊಡ್ತಕ್ಕಂಥದ್ದು ಯಾರಿಗೆ? ಅತ್ಯಂತ ಕಡು ಬಡವರಿಗೆ, ಗ್ರಾಮೀಣ ಪ್ರದೇಶದಲ್ಲಿ ಮುಖ್ಯವಾಹಿನಿಯಿಂದ ಹೊರಗಡೆ ಇರ್ತಕ್ಕಂಥವ್ರಿಗೆ. ಈಗ ಬ್ಯಾಂಕ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಬಹಳ ಪ್ರೊಫೆಷನಲ್ ಆಗಿ ಶಿಸ್ತುಬದ್ಧವಾಗಿ ವ್ಯವಹಾರ ಮಾಡತಕ್ಕಂಥ ಒಂದು ಸಾಂಸ್ಥಿಕ ರೂಪುರೇಷೆ ಹೊಂದಿರತಕ್ಕಂಥ ಒಂದು ಸಂಸ್ಥೆ. ಆ ಸಂಸ್ಥೆಯಲ್ಲಿ ಎಲ್ಲ ರೂಲ್ಸ್, ರೆಗ್ಯುಲೇಷನ್, ಡಿಸಿಪ್ಲಿನ್ಸ್ ಬಹಳ ಪರ್ಫೆಕ್ಟ್ ಆಗಿರ್ಬೇಕು, ಅದು ಸರಿಯಾಗಿರ್ಬೇಕು. ಆ ರೂಲ್ಸ್ ರೆಗ್ಯುಲೇಷನ್ ಅನ್ನ ನಾವು ಯಾರ ಮೇಲೆ ಅಥವಾ ಯಾರಿಗೆ ಅದನ್ನ ಅನುಪಾಲನೆ ಮಾಡ್ಬೇಕಂದ್ರೆ, ಈ ಎಲ್ಲ ವ್ಯವಸ್ಥೆಯಿಂದ ಮುಖ್ಯವಾಹಿನಿಯಿಂದ ಹೊರಗಿರ್ತಕ್ಕಂಥವ್ರಿಗೆ. ಬ್ಯಾಂಕಿಗೆ ನಾಳೆ ರೂಲಲ್ಲಿ ಪಾನ್ ಕಾರ್ಡ್ ಅಲ್ಲಿ ನೀವು ತೆಗೆದುಕೊಳ್ಬೇಕಂದ್ರೆ, ಆ ಪಾನ್ ಕಾರ್ಡ್ ಅಂದ್ರೆ ಏನಂತ ಗೊತ್ತಿಲ್ಲದೆ ಇರತಕ್ಕಂತ ಒಂದು ಪಾಪದ ಜನರಿಗೆ, ಸಾಮಾನ್ಯ ಜನರಿಗೆ ನಾವು ಅವರಿಗೆ ಆ ಒಂದು ವಿಷಯವನ್ನ ತಿಳಿಸಿ ಅವ್ರನ್ನ ಅದಕ್ಕೆ ಜೋಡಣೆ ಮಾಡಿ, ನಮ್ಮಲ್ಲೇ CSC ಅಲ್ಲಿ ಪಾನ್ ಕಾರ್ಡ್ ಅನ್ನ ಅವರಿಗೆ ಮಾಡಿಸಿ ಮತ್ತೆ ನಾವು ಬ್ಯಾಂಕಿಗೆ ಅಪ್ಲಿಕೇಶನ್ ಕೊಡ್ಬೇಕು. ಇದು ಎಷ್ಟು ದೊಡ್ಡ ಕ್ಲಿಷ್ಟಕರವಾದದ್ದಂದ್ರೆ, 100 ಜನರಿಗೋ 1000 ಜನರಿಗಾದ್ರೂ ಮಾಡ್ಬೋದು. 52 ಲಕ್ಷ ಜನರಿಗೆ ಅಂದ್ರೆ ಅದು ಎಷ್ಟು ದೊಡ್ಡ ಪ್ರಮಾಣದ ಗಾತ್ರದ ಕೆಲಸ ಇರುತ್ತೆ. ನಾಳೆ ಒಂದು ಹೊಸ ರೂಲ್ ಬರುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ, ಈ ರೀತಿಯ ವ್ಯವಸ್ಥೆಯನ್ನ ಮಾಡ್ಬೇಕಂತ. ಬ್ಯಾಂಕಿನವರಿಗೆ ಒಂದು ಸುತ್ತೋಲೆಯನ್ನು ಕಳಿಸಿ ಬಿಡ್ತಾರೆ. ಆದ್ರೆ ಅದನ್ನ ಅನುಷ್ಠಾನ ಮಾಡ್ಬೇಕಂದ್ರೆ 52 ಲಕ್ಷ ಕುಟುಂಬಗಳಲ್ಲಿ ನಾವು ಕಾರ್ಯನಿರ್ವಹಿಸ್ಬೇಕಾಗತ್ತೆ. ಅದು ಬಹಳ ಅಚ್ಚುಕಟ್ಟಾಗಿರ್ಬೇಕು. ಬ್ಯಾಂಕಿಗೆ ನಾವು ಒಟ್ರಾಶಿ ಯಾವುದನ್ನ ಮಾಡ್ಲಿಕ್ಕಾಗಲ್ಲ, ಶಿಸ್ತುಬದ್ಧವಾಗಿರ್ಬೇಕು. ಆ ಶಿಸ್ತುಬದ್ಧತೆನ ಕಾಪಾಡ್ಕೊಳ್ಬೇಕು. ಆದ್ರೆ ಯಾರಲ್ಲಿ ಅಂದ್ರೆ ಅಂತ ಒಂದು ಮುಖ್ಯವಾಹಿನಿಯಿಂದ ಹೊರಗಿರ್ತಕ್ಕಂಥ ಜನ. ಹಾಗಾಗಿ ಇವತ್ತು ನಮ್ಮ ಸೇವೆ ಹೇಗಿದೆ ಅಂದ್ರೆ, ಹೈಯೆಸ್ಟ್ ಪ್ರೊಫೆಷನಲಿಸಮ್ ಇದೆ. ವೃತ್ತಿಪರತೆಯಲ್ಲಿ ನಮ್ಮ ಕಾರ್ಯಕರ್ತರು ಬಹಳಷ್ಟು ಪರಿಣಿತಿಯನ್ನು ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಬ್ಯಾಂಕಿಗೆ ಸೇವೆ ಸಲ್ಲಿಸಬೇಕು. ಆದ್ರೆ ಹೃದಯವಂತಿಕೆಯಲ್ಲಿ ಬಹಳಷ್ಟು ವೈಶಲ್ಯತೆ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಅತ್ಯಂತ ಅಸಹಾಯಕರಿಗೆ ಅದನ್ನ ನಾವು ಮಾಡ್ಬೇಕಾಗುತ್ತೆ. ಅವರಲ್ಲಿ ಹೋಗಿ ರೂಲ್ ಮಾತಾಡ್ಲಿಕ್ಕಾಗಲ್ಲ. ಅವರಿಗೆ ನಾವು ಸರಿಯಾದ ಮಾಹಿತಿಯನ್ನು ಕೊಟ್ಟು, ಅವರಿಗೆ ಒಂದು ಸ್ಫೂರ್ತಿಯನ್ನ ಕೊಟ್ಟು ನಿಧಾನವಾಗಿ ಅವ್ರನ್ನ ಮುಖ್ಯವಾಹಿನಿ ಕರಿತರ್ತಕ್ಕಂಥದ್ದು. ಹಾಗಾಗಿ ಈ 2 ಎಕ್ಸ್ಟ್ರೀಮ್ ಡೆಡ್ ಎಂಡ್, ಒಂದು ಉತ್ತರಕ್ಕಿದ್ರೆ ತುಂಬಾ ಬಹಳ ಡಿಸಿಪ್ಲಿನ್ ಆಗಿರ್ತಕ್ಕಂಥ ಶಿಸ್ತುಬದ್ಧವಾಗಿರ್ತಕ್ಕಂಥ ಬ್ಯಾಂಕ್ ಆಗಿದ್ರೆ, ಇನ್ನೊಂದು ಕಡೆ ಈ ಮುಖ್ಯವಾಹಿನಿಯಿಂದ ಹೊರಗಿರ್ತಕ್ಕಂಥ ದಕ್ಷಿಣ ಧ್ರುವ, ಈ 2 ಧ್ರುವಗಳನ್ನ ಜೋಡಿಸ್ತಕ್ಕಂಥ ಒಂದು ಬಲಿಷ್ಠ ಧರ್ಮದ ಸೇತುವೆ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಆಗಿದೆ. ಪೂಜ್ಯರ ಅಮ್ಮನವರ ಮಾರ್ಗದರ್ಶನದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ 2 ಧ್ರುವಗಳನ್ನ ಬಹುಶಃ ಬಲಿಷ್ಠವಾಗಿ ಇದು ಜೋಡಣೆ ಮಾಡಿರ್ತಕ್ಕಂಥದ್ದು. ಈ ಸಂದರ್ಶನದ ಮುಖ್ಯ ಘಟ್ಟ ಏನು ಅಂತ ಹೇಳಿದ್ರೆ, ನೀವು ಉಜಿರೆ ಅಂತ ಆಗ್ಲೇ ಹೇಳಿದ್ರಿ, ಉಜಿರೆಯಲ್ಲಿ ದೊಡ್ಡ ಮಟ್ಟದ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ತಾವು ಕೂಡ ಉಜಿರೆಯಲ್ಲೇ ಇದ್ದೀರಿ, ತಾವು ಉಜಿರೆಯ ಅಳಿಯ ಕೂಡ. ಇಷ್ಟೆಲ್ಲ ವಿಚಾರಗಳು ನಮ್ಮ ಹತ್ರ ಇದೆ. ಸೊ ನಾನು ತುಂಬಾ ಕಡೆ ನೋಡಿದೆ, ನಿಮ್ಮ ಅನೇಕ ಕಾರ್ಯಕ್ರಮಗಳು ಉಜಿರೆಯಲ್ಲಿ ನಡೆದಂಥ ಸಂದರ್ಭದಲ್ಲಿ ವಾತ್ಸಲ್ಯ ಯೋಜನೆ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳು ನಡೆದಾಗ ಅಲ್ಲಿಗೆ ಭೇಟಿ ಕೊಟ್ಟಿದ್ದೆ. ಅನ್ಸೋದು ಸರಿ, ಈಗ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಉಜಿರೆಗೆ ಇರುವಂಥ ನಂಟು, ಮತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮತ್ತೆ ಉಜಿರೆಗೆ ಇರುವ ನಂಟು ಏನು ಅನ್ನುವಂಥದ್ದು? ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ
ನಮ್ಮ ಉಜಿರೆ ಶ್ರೀ ಜನಾರ್ದನ ಸ್ವಾಮಿಯ ಕ್ಷೇತ್ರಕ್ಕೂ ಬಹಳ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ, ಅನೇಕ ಶತಮಾನಗಳ ಸಂಬಂಧ ಇದೆ ಅನ್ನೋದನ್ನು ನಾನು ತಿಳ್ಕೊಂಡಿದ್ದೇನೆ. ನಾನು 2013ಕ್ಕೆ ಉಜಿರೆಗೆ ಬಂದಾಗ ಬಹಳ ನನಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಬಹಳ ಒಂದು ಅವಿನಾಭಾವ ಸಂಬಂಧ ಇರತಕ್ಕಂಥ ಕ್ಷೇತ್ರವಾಗಿತ್ತು. ಆದರೆ ಉಜಿರೆ ನನಗೆ ಪರಿಚಯ ಇರಲಿಲ್ಲ. ನಂತರ ಉಜಿರದ ಪರಿಚಯ ಆದಾಗ ಎರಡೂ ಕ್ಷೇತ್ರಗಳಿಗಿರ್ತಕ್ಕಂಥ ಸಂಬಂಧವನ್ನು ತಿಳ್ಕೊಂಡೆ. ಬಹುಶಃ ಧರ್ಮಸ್ಥಳ ಧರ್ಮಕ್ಷೇತ್ರವಾದರೆ ಪೂಜ್ಯರ ಹೆಚ್ಚಿನ ಕಾರ್ಯಕ್ಷೇತ್ರ ಉಜಿರೆ ಆಗಿರ್ತಕ್ಕಂಥದ್ದು. ಉಜಿರೆ ಅಷ್ಟು ಅಭಿವೃದ್ಧಿ ಪಡಲಿಕ್ಕೆ ಇವತ್ತು ಧರ್ಮಸ್ಥಳದ ಶೈಕ್ಷಣಿಕ ಸಂಸ್ಥೆಗಳಿರ್ಬೋದು, ರೂಟ್ ಸೆಟ್ ಇರ್ಬೋದು, ಬೇರೆ ಬೇರೆ ಆಯಾಮಗಳಿರ್ಬೋದು ಆಗಿರ್ತಕ್ಕಂಥದ್ದು. ಆದರೆ ಪೂಜ್ಯರ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ರೀತಿಯಲ್ಲಿ ಬಹಳ ಒಳ್ಳೆಯ ಸ್ಪಂದನೆಯನ್ನು ಕೊಟ್ಟು ಪೂಜ್ಯರ ಜೊತೆಗಿದ್ದು ಆ ಒಂದು ಸಾತ್ವಿಕ ಎರಡು ಶಕ್ತಿಗಳನ್ನು ನಾನು ನೋಡಿದೆ. ಅದು ವಿಜಯರಾಘವ ಪಡವಟ್ನಾಯರು. ಅವರು ಒಂದು ಖಂಡಿತ ಸಾತ್ವಿಕ ಶಕ್ತಿಗಳು. ಪೂಜ್ಯರನ್ನು ಬಹಳಷ್ಟು ಗೌರವಿಸ್ತಾ ಇದ್ರು. ಕ್ಷೇತ್ರದ ಎರಡು ಕ್ಷೇತ್ರದ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಆಗ್ತಾ ಇರ್ತಕ್ಕಂಥ ನಾನು ಗಮನಿಸಿದ್ದೇನೆ. ಆ ಅವಿನಾಭಾವ ಸಂಬಂಧ ಕ್ಷೇತ್ರಕ್ಕೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ವಿಚಾರಗಳಲ್ಲಿ ಅವಿನಾಭಾವ ಸಂಬಂಧ ಇರೋದನ್ನು ಗಮನಿಸಿದ್ದೇನೆ. ಬಹುಶಃ ಸತ್ಯಕ್ಕೆ ಧರ್ಮಕ್ಕೆ ಒಂದು ನಿಲ್ಲುವಂತಹ ಜನರಿಗೆ ಮನೋಭಾವನೆ ಬೆಳೆಸ್ತಕ್ಕಂಥ ಒಂದು ಪಾದಯಾತ್ರೆ ಶುರುವಾಗಿರ್ತಕ್ಕಂಥದ್ದು ಉಜಿರೆಯಲ್ಲಿ ಶ್ರೀಯುತ ವಿಜಯರಾಘವ ಪಡವಟ್ನಾಯರ ಒಂದು ನೇತೃತ್ವದಲ್ಲಿ ಅಂತಲೂ ನಾನು ನೆನಪಿಸ್ಕೊಳ್ತೇನೆ. ಆ ರೀತಿಯ ಸಂಬಂಧಗಳು ಬಹಳ ಒಂದು ಭಾವನಾತ್ಮಕವಾಗಿಯೂ ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಸತ್ಯ ಧರ್ಮಗಳು ಸದಾ ಒಟ್ಟಿಗೆ ಇರುತ್ತೆ, ಸತ್ಯ ಧರ್ಮಗಳು ಪರಸ್ಪರ ಒಟ್ಟಿಗೆ ನಡೆಯುತ್ತೆ, ಪರಸ್ಪರ ಬೆಂಬಲ ಕೊಡುತ್ತೆ ಅನ್ನುವ ಸಂದೇಶ ಕೂಡ ಆ ಒಂದು ಪಾದಯಾತ್ರೆಯ ಮೂಲಕ ಇರ್ತಕ್ಕಂಥದ್ದು. ನಮ್ಮ ಇತಿಹಾಸಗಳು, ಶಾಸ್ತ್ರ, ಪುರಾಣಗಳು ಕೂಡ ಹೇಳುತ್ತೆ, ಹರಿಯ ಹೃದಯದಲ್ಲಿ ಹರ, ಹರನ ಹೃದಯದಲ್ಲಿ ಹರಿ. ಅಂದ್ರೆ ಮಹಾವಿಷ್ಣು ಹರ ಇಬ್ಬರು ಒಂದೇ, ಆದರೆ ರೂಪಗಳು ಬೇರೆ ಅಂತಕ್ಕಂಥದ್ದು ನಾವು ನೋಡಿದ್ದೇವೆ. ಬಹುಶಃ ರಾಮೇಶ್ವರದಲ್ಲಿ ಶ್ರೀರಾಮ ಈಶ್ವರನನ್ನ ಪೂಜೆ ಮಾಡಿದ್ರೆ ಶಂಕರನಾರಾಯಣದಲ್ಲಿ ಅದು ಶಂಕರನ ನಾರಾಯಣ ಆಗಿದೆ. ರಾಮನ ಈಶ್ವರ ರಾಮೇಶ್ವರ ಆದ್ರೆ ಶಂಕರನ ನಾರಾಯಣ ಶಂಕರನಾರಾಯಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಹರಿಯ ಹೃದಯದಲ್ಲಿ ಹರ, ಹರನ ಹೃದಯದಲ್ಲಿ ಹರಿ ಅನ್ನುವ ಒಂದು ಸಂದೇಶವನ್ನ ಬಹಳ ಅರ್ಥಪೂರ್ಣವಾಗಿ ಸಾರ್ತಕ್ಕಂಥದ್ದು ಬಹುಶಃ ಶ್ರೀ ಮಂಜುನಾಥ ಸ್ವಾಮಿಯ ಕ್ಷೇತ್ರ ಧರ್ಮಸ್ಥಳ ಹಾಗೂ ಶ್ರೀ ಜನಾರ್ದನ ಸ್ವಾಮಿಯ ಕ್ಷೇತ್ರ ಉಜಿರೆ ಆಗಿರ್ತಕ್ಕಂಥದ್ದು. ಬಹುಶಃ ಅದು ಕೂಡ ಇವತ್ತು ಬ್ರಹ್ಮಕಲಶೋತ್ಸವದಲ್ಲಿ ಕೂಡ ಪೂಜ್ಯ ಕಾವಂದರ ಪೂರ್ಣ ಮಾರ್ಗದರ್ಶನದಲ್ಲಿ ಇವತ್ತು ಬ್ರಹ್ಮಕಲಶೋತ್ಸವ ನಡೀತಕ್ಕಂಥದ್ದು ಕೂಡ ಬಹುಶಃ ಇದನ್ನು ಎತ್ತಿ ಹಿಡಿತಕ್ಕಂಥದ್ದು ನಿಜಕ್ಕೂ ಅದ್ಭುತವಾಗಿರ್ತಕ್ಕಂಥದ್ದು. ದೊಡ್ಡ ಸಂಸ್ಥೆಯ ಚುಕ್ಕಾಣಿಯನ್ನ ಹಿಡಿದಿದ್ದೀರಿ, ಆದ್ರೆ ಭಕ್ತಿಯಲ್ಲೂ ಕಡಿಮೆ ಆಗಿಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನಿತ್ಯ ಭೇಟಿ ಕೊಡ್ತೀರಿ, ಅದರ ಜೊತೆಗೆ ಜನಾರ್ದನ ಸ್ವಾಮಿಯ ದರ್ಶನವನ್ನು ಮಾಡ್ತೀರಿ. ನೀವು ಹೇಳಿದ ಹಾಗೆ ಹರನ ದರ್ಶನವೂ ಆಗುತ್ತೆ, ಹರಿಯ ದರ್ಶನವೂ ಆಗುತ್ತೆ ಅನ್ನುವಂಥದ್ದು. ಖಂಡಿತ ಶ್ರೀ ಜನಾರ್ದನ ಸ್ವಾಮಿಯ ಕ್ಷೇತ್ರ ದರ್ಶನವನ್ನ ನಾನು ಅನೇಕ ಬಾರಿ ಮಾಡ್ತೇನೆ. ಬಹಳ ಕಾರಣಿಕ ಕ್ಷೇತ್ರ. ಶ್ರೀಯುತ ಶರತ್ ಕೃಷ್ಣ ಪಡವಟ್ನಾಯರು ಕೂಡ ಅತ್ಯುತ್ತಮವಾಗಿ ಆ ಕ್ಷೇತ್ರವನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬಹುಶಃ ಅವರ ಒಂದು ನೇತೃತ್ವದಲ್ಲಿ ಬ್ರಹ್ಮಕಲಶೋತ್ಸವ ಒಂದು ಇತಿಹಾಸವನ್ನೇ ಸೃಷ್ಟಿಸುತ್ತೆ ಅನ್ನೋದು ಎಲ್ಲ ರೀತಿಯಿಂದ ನಮಗೆ ಅದು ಅನ್ನಿಸ್ತಾ ಇದೆ, ಕಂಡು ಬರ್ತಾ ಇದೆ ಕೂಡ. ಬ್ರಹ್ಮಕಲಶೋತ್ಸವ ಅಂತ ಹೇಳಿದ್ರೆ ಅನೇಕ ಕಾಮಗಾರಿಗಳು, ಕೆಲಸಗಳು, ಶ್ರಮದಾನಗಳು ನಡೀತಾ ಇದೆ. ತಾವು ಕೂಡ ಪ್ರತಿನಿತ್ಯ ಸಮಯ ಸಿಕ್ಕಾಗೆಲ್ಲ ಹೋಗ್ತಾ ಇರ್ತೀರಿ, ನೋಡ್ತಾ ಇರ್ತೀರಿ ಏನೆಲ್ಲ ನಡೀತಾ ಇದೆ ಅನ್ನುವಂಥ ಮಾಹಿತಿ ಇದೆ ನಮಗೆ. ಇತ್ತೀಚೆಗೆ ಭೇಟಿ ಕೊಟ್ಟಾಗ ಏನ್ ಅನಿಸ್ತು ಈಗಿನ ಈ ಒಂದು ತಯಾರಿಗಳು ನೋಡಿದಾಗ ಅಂತ? ಹಿಂದಿನ ಬ್ರಹ್ಮಕಲಶೋತ್ಸವದಲ್ಲಿ ನಾನು ಇರ್ಲಿಲ್ಲ. ಕೆಲವು ಬ್ರಹ್ಮಕಲಶೋತ್ಸವ ನಾನು ಗಮನಿಸಿದ್ದೇನೆ, ಊರಿನವರು ಆಯಾ ಊರಿನಲ್ಲಿ ಬ್ರಹ್ಮಕಲಶೋತ್ಸವದಲ್ಲಿ ಭಾಗವಹಿಸುವಿಕೆ. ಬಟ್ ಇಲ್ಲಿ ವಿಶೇಷವಾಗಿ ನಾನು ಗಮನಿಸಿರ್ತಕ್ಕಂಥದ್ದು ಊರಿನವರು ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸುವಿಕೆಯನ್ನು ನಾನು ಗಮನಿಸಿದ್ದೇನೆ. ಯಾವುದೇ ಒಂದು ಭೇದ ಭಾವ ಇಲ್ಲ, ಜಾತಿ ಪಂಥಗಳು ಯಾವುದೂ ಇಲ್ಲ. ರಾತ್ರಿ 10 ಗಂಟೆವರೆಗೆ ಇಲ್ಲಿ ಶ್ರಮದಾನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡಿದೆ. ಬಹುಶಃ ನಮ್ಮ ಕರಾವಳಿಯ ಅವಳಿ ಜಿಲ್ಲೆಗಳಲ್ಲಿ ಅದು ಸಂಪ್ರದಾಯ ಆಗಿರ್ತಕ್ಕಂಥದ್ದು. ಆದರೆ ಉಜಿರೆಯಲ್ಲಿ ವಿಶೇಷವಾಗಿ ಜನರ ತೊಡಗಿಸಿಕೊಳ್ಳಿಕೆಯನ್ನ ನಾನು ವಿಶೇಷವಾಗಿ ಗಮನಿಸಿದ್ದೇನೆ. ಬಹುಶಃ ಇದು ಒಂದು ದೊಡ್ಡ ಅವಕಾಶ ಅಂತ ಜನತೆ ಭಾಗವಹಿಸಿದ್ರಿಂದ ಸ್ವಯಂ ಪ್ರೇರಿತರಾಗಿ ಬಹಳ ಸಂತೋಷದಿಂದ ಸ್ವಾಮಿಯ ಕಾರ್ಯ, ಬಹುಶಃ ಜನರ ಒಂದು ಸೇವೆ ಜನಾರ್ದನ ಸೇವೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಜನರು ಒಂದು ಜನಾರ್ದನನ ಸೇವೆಗೆ ಇದು ದೊಡ್ಡ ಅವಕಾಶ ಅಂತ ಹೇಳಿ ಇದು ಒಂದು ದೊಡ್ಡ ಜನಸೇವೆ ಆಗಿರುವುದನ್ನು ನಾನು ಗಮನಿಸಿದ್ದೇನೆ. ನೀವಾಗಲೇ ವಿಜಯರಾಘವ ಪಡವಟ್ನಾಯರ ಬಗ್ಗೆ ಹೇಳಿದ್ರಿ, ಅವ್ರ ಜೊತೆಗೆ ಕೂಡ ಅವಿನಾಭಾವ ಸಂಬಂಧ ಹೊಂದಿದ್ರಿ. ಈಗಿರುವಂಥ ಶರತ್ ಕೃಷ್ಣ ಪಡವಟ್ನಾಯರ ಬಗ್ಗೆ ಕೂಡ ನೀವು ಅವ್ರ ಜೊತೆಗೆ ಒಳ್ಳೆ ಅವಿನಾಭಾವ ಸಂಬಂಧ ಇದೆ, ನಿತ್ಯ ಮಾತುಕತೆ ಮಾಡ್ತೀರಿ. ನೀವು ಹೇಳಿದಾಗ ಅವರು ಶಾಂತ ಸ್ವಭಾವದವರೇ.
ಏನ್ ಹೇಳಲಿಕ್ಕೆ ಬಯಸ್ತೀರಾ ಅವರ ಬಗ್ಗೆ? ದೊಡ್ಡ ಒಂದು ಕಾರ್ಯಕ್ರಮದ ಚುಕ್ಕಾಣಿಯನ್ನು ಅವರು ಈ ಬಾರಿ ವಹಿಸ್ಕೊಂಡಿದ್ದಾರೆ. ಬಹುಶಃ ವಿಜಯರಾಘವ ಪಡವಟ್ನಾಯರು ಮಹಾನ್ ವ್ಯಕ್ತಿಯವರು. ಅವರ ಒಂದು ಸ್ವರ್ಗಸ್ಥರಾದಾಗ ಬಹಳ ಬೇಸರ ಆತಂಕವಾಗಿತ್ತು. ಬಹುಶಃ ಇವತ್ತು ನಮಗೆ ಅವರು ನಮ್ಮ ಮುಂದೆ ಇಲ್ಲ ಅಂತ ಅನಿಸ್ತಿಲ್ಲ. ಯಾಕಂದ್ರೆ ಶ್ರೀಯುತ ಶರತ್ ಕೃಷ್ಣ ಪಡವಟ್ನಾಯರು ಶ್ರೀಯುತ ವಿಜಯರಾಘವ ಪಡವಟ್ನಾಯರೇ ನಮ್ಮ ಮುಂದೆ ಇದ್ದಾರನ್ನುವ ರೀತಿಯಲ್ಲಿ ಇವತ್ತು ಇದ್ದಾರೆ. ಜನರಿಗೆ ಅಷ್ಟು ಪ್ರೀತಿ ಪಾತ್ರರಾಗಿದ್ದಾರೆ. ಅವರ ಹಾಗೆ ಬಹಳಷ್ಟು ಸಾಧು ಸ್ವಭಾವಕ್ಕಿಂತ ಸಾತ್ವಿಕ ಹಾಗೂ ಸಜ್ಜನತೆಯನ್ನ ಹೊಂದಿರತಕ್ಕಂಥವ್ರು. ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಈ ಒಂದು ಕಾರ್ಯವನ್ನ ಮಾಡ್ತಕ್ಕಂಥವ್ರು. ವಿಶೇಷವಾಗಿ ನಾನು ಗಮನಿಸಿರ್ತಕ್ಕಂಥದ್ದು, ಅವರು ಪ್ರತಿ ನಮ್ಮ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರ ಮನೆಗೆ ಅವರು ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಉಜಿರೆ ಬ್ರಹ್ಮಕಲಶೋತ್ಸವ ಆಗುವಾಗ ನನಗೆ ಕೆಲವರು ಹೇಳಿದ್ರು, ಇದೊಂದು ಮಾದರಿ ಆಗ್ತಕ್ಕಂಥದ್ದು. ಪ್ರತಿ ಬ್ರಹ್ಮಕಲಶೋತ್ಸವ ಸಾಧಾರಣ ಉಜಿರೆ ಮಾದರಿ ಆಗತ್ತೆ. ಬೇರೆಯವರು ಅದರಲ್ಲಿ ಯಾವುದಾದ್ರೂ ವಿಶೇಷತೆಯನ್ನ ಕಲ್ತ್ಕೊಂಡು ಅವರ ಬ್ರಹ್ಮಕಲಶೋತ್ಸವದಲ್ಲಿ ಅಳವಡಿಸ್ಕೊಳ್ತಾರೆ ಅಂತ. ಬಹುಶಃ ಆ ಮಾದರಿ ತತ್ವದಲ್ಲಿ ಪ್ರಥಮ ಹೆಜ್ಜೆಯಲ್ಲೇ ಶ್ರೀಯುತ ಶರತ್ ಕೃಷ್ಣ ಪಡವಟ್ನಾಯರು ಯಶಸ್ಸಾಗಿದ್ದಾರೆ. ಯಾಕಂದ್ರೆ ಇವತ್ತು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರತಿ ಮನೆಗಳಿಗೆ ಅವರು ಕಾಲ್ನಡಿಗೆಯಲ್ಲಿ ಹೋಗಿ ಅವರನ್ನ ಈ ಒಂದು ಸೇವೆಯಲ್ಲಿ ನೀವು ಸೇವೆ ಮಾಡಬೇಕು, ಬರಬೇಕು ಅಂತ ಅವರನ್ನ ಆಹ್ವಾನಿಸಿರ್ತಕ್ಕಂಥದ್ದು ಬಹುಶಃ ಇಲ್ಲಿಯವರೆಗೆ ಯಾರೂ ಮಾಡಿಲ್ಲ. ಅದು ಖಂಡಿತವಾಗಿ ಮಾದರಿಯಾಗಿದೆ. ಅಂದ್ರೆ ಪ್ರಥಮ ಹೆಜ್ಜೆಯಲ್ಲೇ ಅವರ ಜವಾಬ್ದಾರಿ ಪಾತ್ರದಲ್ಲಿ ಮಾದರಿ ತತ್ವವನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಬಹುಶಃ ಇದು ಒಂದು ಇತರರಿಗೂ ಮಾದರಿ ಆಗ್ತಕ್ಕಂತಹ ಒಂದು ಶ್ರೇಷ್ಠ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಇದು ಯಾರಿಗಾಗಿ ತೋರಿಸ್ಕೊಳ್ಬೇಕಂತ ಮಾಡಿದ್ದಲ್ಲ. ನಾನು ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದ್ದೇನೆ. ಅವರ ಆ ಒಂದು ಸ್ವಾಭಾವಿಕವಾಗಿ ಬಂದಿರತಕ್ಕಂತಹ ಅಭಿವ್ಯಕ್ತತೆಯನ್ನ ತನ್ನ ಕಾರ್ಯದಲ್ಲಿ ಅವರು ತೋರಿಸಿದ್ದಾರೆ. ಬಹಳ ವಿಶೇಷವಾಗ್ತಕ್ಕಂಥದ್ದು ಅವರ ಒಂದು ಈ ಸೇವಾ ವ್ಯವಸ್ಥೆಯಲ್ಲಿ, ಅವರ ಒಂದು ಸೇವೆಯ ಆಡಳಿತದಲ್ಲಿ ಬಹುಶಃ ಕ್ಷೇತ್ರ ಇನ್ನಷ್ಟು ಬೆಳೆಯುತ್ತೆ, ಇನ್ನಷ್ಟು ಈ ಆಧ್ಯಾತ್ಮಿಕತೆಯನ್ನ ಪಸರಿಸುತ್ತೆ ಅನ್ನೋದನ್ನ ನಾನು ಬಲವಾಗಿ ನಂಬಿದ್ದೇನೆ. ನಾನು ಆಗ್ಲೇ ಹೇಳಿದೆ ನಿಮ್ಮ ಹತ್ರ, ನೀವು ಸಮಯ ಸಿಕ್ಕಾಗೆಲ್ಲ ನೋಡ್ತಾ ಇರ್ತೀರಿ ಎಲ್ಲಿ ಕೆಲಸಗಳಾಗ್ತಾ ಇದೆ, ಯಾರು ಶ್ರಮದಾನ ಮಾಡ್ತಾ ಇದೆ ಅನ್ನುವಂಥದ್ದು. ಅನ್ನಛತ್ರ ಆಗಿರ್ಬೋದು, ದೇವಸ್ಥಾನದ ಒಳಗೆ ಆಗಿರುವಂಥ ಬದಲಾವಣೆಗಳಾಗಿರ್ಬೋದು, ರಥಬೀದಿ ಅಲಂಕಾರಗೊಂಡಿರೋದಾಗಿರ್ಬೋದು, ಏನ್ ಇಷ್ಟ ಆಯ್ತು ಸರ್ ಈ ಬಾರಿಯ ತಯಾರಿಗಳನ್ನು ನೋಡಿದಾಗ? ಏನ್ ಇಷ್ಟ ಆಯ್ತು ನಿಮಗೆ ಅಂತ? ಬಹುಶಃ ಕಳೆದ ಒಂದು ತಿಂಗಳಲ್ಲಿ ಬಹಳ ವಿಸ್ಮಯಗಳೇ ನಮ್ಮ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು. ಕ್ಷೇತ್ರದ ಒಳಗೆ ಹೋದಾಗ ಬಹುಶಃ ಯಾರಾದ್ರೂ ಒಂದು 2-3 ತಿಂಗಳಿಂದ ಈಚೆಗೆ ಬರಲಿಲ್ಲ ಅಂದ್ರೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ನಾವು ಉಜಿರೆ ದೇವಸ್ಥಾನಕ್ಕೆ ಬಂದಿದ್ದೇನೋ ಅಥವಾ ಬೇರೆ ಎಲ್ಲಾದ್ರೂ ಬಂದಿದ್ದೇನೋ ಅಂತ. ಒಂದು ವೈಕುಂಠಪುರದ ಒಂದು ಪುರಪ್ರವೇಶ ಮಾಡಿದ ಅನುಭವ ಆಗ್ತಕ್ಕಂಥದ್ದು. ಬಹಳ ಅದ್ಭುತವಾದ ಮರ ಕೆಲಸಗಳು ಆಗಿದೆ, ಅತ್ಯಂತ ಕಲಾತ್ಮಕ ಕೆತ್ತನೆಗಳು ಆಗಿದೆ. ಅದು ನನಗೆ ಬಹಳ ಆಶ್ಚರ್ಯವಾಯಿತು. ನಮ್ಮವರೇ, ಇದೇ ಊರಿನವರು ಅದನ್ನು ಮಾಡಿದ್ದಂತ. ಬಹುಶಃ ಅಂತ ಒಂದು ಪ್ರತಿಮೆ ನಮ್ಮಲ್ಲಿದೆ ಅಂತ ಬಹುಶಃ ಇವತ್ತು ಆ ಒಂದು ಕ್ಷೇತ್ರ ಅದನ್ನ ತೋರಿಸ್ಲಿಕ್ಕೆ ಕೂಡ ಸಾಧ್ಯವಾಯಿತು. ಅದ್ಭುತವಾದ ಮರದ ಕೆತ್ತನೆಗಳಿರ್ಬೋದು, ಅಲ್ಲಿ ಗೋಪುರವಂತೂ ಬಹಳ ಅದ್ಭುತವಾಗಿ ಬಂದಿರತಕ್ಕಂಥದ್ದು. ಶ್ರೀಯುತ ವಿಜಯರಾಘವ ಪಡವಟ್ನಾಯರ ಕನಸು ಇವತ್ತು, ಅವರು ಕನಸು ಬಹುಶಃ ಇಷ್ಟರ ಮಟ್ಟಿಗೆ ಕಂಡಿಲ್ಲ ಅಂತ ನನ್ನ ಅಭಿಪ್ರಾಯ. ಅವರ ಕನಸನ್ನು 100 ಪಟ್ಟಕ್ಕೆ ಎಲ್ಲರೂ ಸೇರಿ ಅದನ್ನ ಮೇಲೇರಿಸಿದ್ದಾರೆ. ಅದ್ಭುತವಾದ ಗೋಪುರದ ಸುತ್ತ ಚಾವಡಿಗಳು, ಅದರ ಒಂದು ಕಲಾಕೃತಿಗಳು, ಆ ಒಂದು ಮರದ ಎಲ್ಲ ಕೆತ್ತನೆಗಳು, ಅವುಗಳ ಸ್ವರೂಪಗಳು, ಇವುಗಳು ಒಂದು ಕಡೆ ಆದರೆ ಬಹುಶಃ ಬ್ರಹ್ಮಕಲಶೋತ್ಸವದ ಸಿದ್ಧತೆಗಳು, ಬಹುಶಃ ಎದುರುಗಡೆ ಸ್ವಾಗತ ಗೋಪುರ, ಸ್ವಾಗತ ಚಪ್ಪರ, ಸ್ವಾಗತದ ವ್ಯವಸ್ಥೆಗಳಿಂದ ಹಿಡಿದು ಈ ಕಡೆ ಅನ್ನಛತ್ರಕ್ಕೆ ಬಂದ್ರೆ ಅಷ್ಟು ದೊಡ್ಡ ಅನ್ನಛತ್ರವನ್ನ ಇವತ್ತು ಶಾಮಿಯಾನ ಹಾಕಿ ಮಾಡ್ಬೋದಿತ್ತು. ಆದರೆ ನಮ್ಮ ಮೋಹನ್ ರವರ ನೇತೃತ್ವದಲ್ಲಿ ಬಹುಶಃ ಅಷ್ಟು ದೊಡ್ಡದಲ್ಲಿ ಆ ಒಂದು ಕಂಬಗಳ ವಿನ್ಯಾಸವನ್ನು ಇಟ್ಟುಕೊಂಡು ಸಾಂಪ್ರದಾಯಿಕವಾಗಿ ನಮ್ಮ ಅಡಿಕೆಯ ಗರಿಗಳಿಂದ ಮಾಡಿರ್ತಕ್ಕಂಥ ಅಷ್ಟು ದೊಡ್ಡ ವ್ಯವಸ್ಥೆ ಬಹುಶಃ ಎಲ್ಲೂ ಆಗಿರ್ಲಿಕ್ಕಿಲ್ಲ. ಬಹುಶಃ ನಮ್ಮ ಸಂಪ್ರದಾಯ ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂಥ ವ್ಯವಸ್ಥೆಗಳು ಇದೆ. ಕೆಳಗಡೆ ಬಹುಶಃ ಸಭಾ ವೇದಿಕೆಗಳು ಇರ್ಬೋದು, ಹೊರೆಕಾಣಿಕೆಗೆ ಮಾಡಿರ್ತಕ್ಕಂಥ ವ್ಯವಸ್ಥೆಗಳು ಇರ್ಬೋದು. ಬಹುಶಃ ಎಲ್ಲವೂ ಒಂದು ವೈಭವನ್ನ ಪುನರ್ ಕಲ್ಪಿಸ್ತಕ್ಕಂಥ ವ್ಯವಸ್ಥೆಗಳು ಕೂಡ ನಮ್ಮ ಈ ಉಜಿರೆ ಬ್ರಹ್ಮಕಲಶೋತ್ಸವದಲ್ಲಿ ಆಗ್ತಾ ಇದೆ. ಎಲ್ಲ ವಿಚಾರಗಳನ್ನ ನಾವು ಗಮನಿಸಿದಾಗ ಸಂದರ್ಭದಲ್ಲಿ ಇದಕ್ಕೆ ಮುಖ್ಯ ಕಾರಣ ಕೂಡ ಪೂಜ್ಯ ಕಾವಂದರೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅವರ ಸಂಪೂರ್ಣ ಮಾರ್ಗದರ್ಶನ, ಧರ್ಷೇಂದ್ರ ಕುಮಾರ್ ಅವರ ಮಾರ್ಗದರ್ಶನನು ಇಲ್ಲಿ ಮೇಲ್ನೋಟಕ್ಕೆ ನಮಗೆ ಕಾಣಸಿಗುತ್ತೆ. ಏನ್ ಹೇಳ್ತಾರೆ ಇದರ ಬಗ್ಗೆ? ಖಂಡಿತವಾಗಿಯೂ. ಯಾಕಂದ್ರೆ ನಮ್ಮ ಇಡೀ ಉಜಿರೆ ತಂಡ ಈ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಪೂಜ್ಯ ಕಾವಂದರ ಆಶೀರ್ವಾದ ಪಡ್ಕೊಂಡು
ಮಾರ್ಗದರ್ಶನ ಪಡ್ಕೊಂಡಿರ್ತಕ್ಕಂಥದ್ದು, ಗೌರವಾನ್ವಿತ ಹರ್ಷೇಂದ್ರ ಕುಮಾರ್ ಸರ್ನ ಮಾರ್ಗದರ್ಶನ ಪಡ್ಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಮಧ್ಯಂತರದಲ್ಲಿ ಅನೇಕ ಬಾರಿ ಈ ಒಂದು ನಿಯೋಗ ಬಂದಿರತಕ್ಕಂಥದ್ದು ನಾನು ಹತ್ತಿರದಿಂದ ನೋಡಿದ್ದೇನೆ. ಕೆಲಸ ಕಾರ್ಯಗಳು ಆಗಿರ್ತಕ್ಕಂಥದ್ದನ್ನು ಮಧ್ಯಂತರದಲ್ಲಿ ಪೂಜ್ಯರಿಗೆ ವಿವರಿಸಿ ಕೆಲವೊಂದು ಮಾರ್ಗದರ್ಶನ ಪಡ್ಕೊಂಡು ಹೋಗಿರ್ತಕ್ಕಂಥದ್ದು. ಶ್ರೀಯುತ ಹರ್ಷೇಂದ್ರ ಕುಮಾರ್ ಸರ್ ಅನೇಕ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಇದು ಒಂದು ಅವಿನಾಭಾವ ಸಂಬಂಧವನ್ನ ಅಭಿವ್ಯಕ್ತಪಡಿಸುವುದರ ಜೊತೆಗೆ ಪೂಜ್ಯರ ಆ ಒಂದು ಮಹಾನ್ ಅನುಭವಗಳು, ಅವುಗಳ ಒಂದು ಮಾರ್ಗದರ್ಶನ ಕೂಡ ಅಲ್ಲಿ ಐಕ್ಯವಾಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಹರ್ಷೇಂದ್ರ ಕುಮಾರ್ ಸರ್ನ ಮಾರ್ಗದರ್ಶನವು ಕೂಡ ಅದರಲ್ಲಿ ಅನೇಕ ಸ್ಥಳಗಳಲ್ಲಿ ಅವರು ತಿಳಿಸಿದ್ರು ನಮಗೆ, ಇದನ್ನ ಸರ್ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥದ್ದು. ಅವೆಲ್ಲವನ್ನ ನಾವು ಗಮನಿಸಿದಾಗ ಬಹುಶಃ ಈ ಎರಡೂ ಕ್ಷೇತ್ರಗಳ ಒಂದು ಸಂಬಂಧ ಕೂಡ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ನಾವು ಮತ್ತೊಮ್ಮೆ ಕಾಣತಕ್ಕಂಥದ್ದು ಕೂಡ ಸಾಧ್ಯವಾಗಿದೆ. ಖಂಡಿತ ಪೂಜ್ಯ ಕಾವಂದರ ಮಾರ್ಗದರ್ಶನ ಪ್ರಾರಂಭದಲ್ಲೂ ಇದೆ, ಕೊನೆಯವರೆಗೂ ಈ ಬ್ರಹ್ಮಕಲಶದ ಕೊನೆಯವರೆಗೂ ಅವರ ಮಾರ್ಗದರ್ಶನದಲ್ಲಿ ಆಗ್ತಕ್ಕಂಥದ್ದು ಇದು ಬಹಳ ನಮಗೆ ಸಂತೋಷ ಕೊಡ್ತಕ್ಕಂಥ ಒಂದು ವಿಷಯವಾಗಿರ್ತಕ್ಕಂಥದ್ದು. ನಿಮ್ಮ ಊರಿನಲ್ಲೇ ಬ್ರಹ್ಮಕಲಶೋತ್ಸವ ಜೊತೆಗೆ ವಿಜಯ ಗೋಪುರ ಕೂಡ ಈ ಬಾರಿ ಉದ್ಘಾಟನೆಗೊಳ್ಳಿಕ್ಕಿದೆ. ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ? ನಿಮ್ಮ ಊರಿನ ಕಾರ್ಯಕ್ರಮ ಹೇಗೆ ಅವರನ್ನ ಸ್ವಾಗತ ಮಾಡ್ಲಿಕ್ಕೆ ಬಯಸ್ತೀರಾ ಅಂತ? ನನ್ನ ಸಮಸ್ತ ವೀಕ್ಷಕರಿಗೆ ಬಹುಶಃ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ, ನಿಮ್ಮಲ್ಲಿ ಯಾವಾಗಲೂ ಇದು ನೆನಪಿನಲ್ಲಿ ಉಳಿಯುವಂತ ಕಾರ್ಯಕ್ರಮ. ಹಾಗಾಗಿ ಈ ಎಲ್ಲ ದಿನಗಳಿಗೆ ಬರುವುದರ ಜೊತೆಗೆ ಅದಕ್ಕಿಂತ ಮೊದಲು ಯಾವುದಾದ್ರೂ ಸೇವೆಯಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯತೆ ಇದ್ರೆ ನೀವು ತೊಡಗಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಯಾಕಂದ್ರೆ ನಂತರ ನೀವು ಏನೋ ಕಳೆದುಕೊಂಡ ಹಾಗೆ ಅನುಭವಿಸ್ಬೇಕಾಗತ್ತೆ. ಈಗ ಸೇವೆಯಲ್ಲಿ ಭಾಗವಹಿಸಿದವರೆಲ್ಲ ಆ ಸೇವೆ ಯಾರು ಬೇಕಾದ್ರೂ ಮಾಡ್ಬೋದು, ಅದು ತನ್ನಿಂತಾನೆ ಆಗ್ಬೋದು. ಆದ್ರೆ ಉಳಿಯುವುದೇನಂದ್ರೆ ಈ ಸೇವೆ ನಾನು ಮಾಡಿದ್ದೆ ಅಂತ ಮುಂದೆ ಎಷ್ಟೋ ವರ್ಷಗಳ ಕಾಲ ಆ ನೆನಪನ್ನು ಅವರು ಮೆಲುಕು ಹಾಕ್ಬೋದು. ಬಹುಶಃ ಆ ಸಂತೋಷ ಬೇರೆ ಯಾವುದರಲ್ಲೂ ಸಿಗೋದಿಲ್ಲ. ಹಾಗಾಗಿ ಈ ಸ್ವಾಮಿಯ ಸೇವೆಯಲ್ಲಿ ಭಾಗವಹಿಸೋದ್ರ ಜೊತೆಗೆ ಸಮಸ್ತ ವೀಕ್ಷಕರು ಈ ಎಲ್ಲ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹುಶಃ ಈ ಉಜಿರೆ ಬ್ರಹ್ಮ ಕಲಶೋತ್ಸವ ಒಂದು ಇತಿಹಾಸವನ್ನು ನಿರ್ಮಿಸುವ ಹಾಗೆ ಮಾಡ್ಬೇಕನ್ನೋದು ನನ್ನ ವಿನಂತಿ. ಅತ್ತ ದೊಡ್ಡ ಬ್ರಹ್ಮ ಕಲಶೋತ್ಸವ ಮತ್ತೆ ವಿಜಯ ಗೋಪುರದ ಉದ್ಘಾಟನೆ, ಇತ್ತ ಸಮುದ್ರದಂತಿರುವಂತ SKD ಚುಕ್ಕಾಣಿಯನ್ನು ಹಿಡಿದಿದ್ದೀರಿ. ಸೇವೆ ಅಂತ ಎಲ್ಲ ರೀತಿಯ ಸೇವೆಗಳನ್ನು ಮಾಡ್ತೀರಿ. ನಮ್ಗೆ ಗೊತ್ತಿದ್ದಂಗೆ ಬ್ರಹ್ಮ ಕಲಶೋತ್ಸವದಲ್ಲಿ ನಿಮ್ಮ ಸೇವೆಗಳು ನಡೀತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಏನ್ ಸೇವೆಗಳು ನಿಮ್ಮ ಕಡೆಯಿಂದ ಆಗುತ್ತೆ ಅನ್ನುವಂಥದ್ದು? ಪೂಜ್ಯ ಕಾವಂದರು ಮಾತೃಶ್ರೀ ಅಮ್ಮನವರು ನಮ್ಮ ಯೋಜನೆಯಿಂದ ಯಾವ ರೀತಿ ಅವರಿಗೆ ಸಹಕಾರ ಕೊಡ್ಲಿಕ್ಕೆ ಸಾಧ್ಯನೋ ಅವುಗಳನ್ನೆಲ್ಲ ಮಾಡಿ ಅನ್ನೋ ಒಂದು ನಿರ್ದೇಶನವನ್ನು ನನಗೆ ನೀಡಿರ್ತಾರೆ. ಹಾಗಾಗಿ ನಮ್ಮ ಬೆಳ್ತಂಗಡಿ ತಾಲೂಕ್ ಯೋಜನಾ ಕಚೇರಿಯ ಕಾರ್ಯಕರ್ತರು, ನಮ್ಮ ಸೇವಾ ಪ್ರತಿನಿಧಿಗಳು, ಮೇಲ್ವಿಚಾರಕರು, ಯೋಜನಾಧಿಕಾರಿಗಳು, ನಮ್ಮ ಒಕ್ಕೂಟದ ಪದಾಧಿಕಾರಿಗಳು, ನಮ್ಮ ಸದಸ್ಯರು, ಶೌರ್ಯ ಕಾರ್ಯಕರ್ತರು, ನಮ್ಮ ಕೇಂದ್ರ ಕಚೇರಿಯ ಕೆಲವು ಸಿಬ್ಬಂದಿಗಳು ಎಲ್ಲರೂ ಕೂಡ ಈ ಒಂದು ಸೇವೆಯಲ್ಲಿ ಒಂದಿಷ್ಟು ಸೇವೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹುಶಃ ಈ ಸರಿಯ ಹೊರೆಕಾಣಿಕೆಯ ಜವಾಬ್ದಾರಿಯನ್ನ ನಮ್ಮ ಯೋಜನೆಯ ಕಾರ್ಯಕರ್ತರಿಗೆ ನೀಡಿರೋದ್ರಿಂದ ಬಹಳ ಹುಮ್ಮಸ್ಸಿನಿಂದ ಹೊರೆಕಾಣಿಕೆಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಹೊರೆಕಾಣಿಕೆ ಜನರ ಪ್ರೀತಿ ಭಕ್ತಿಯನ್ನ ಅಭಿವ್ಯಕ್ತಪಡಿಸ್ತಕ್ಕಂಥ ಒಂದು ಮಾರ್ಗ. ಹಾಗಾಗಿ ಈ ಒಂದು ವ್ಯವಸ್ಥೆಯಲ್ಲಿ ಹೊರೆಕಾಣಿಕೆಯನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಹಳ್ಳಿಗಳಿಂದ ಇಲ್ಲಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಅನ್ನದಾನದ ವ್ಯವಸ್ಥೆಯಲ್ಲೂ ನಮ್ಮ ಕಾರ್ಯಕರ್ತರು ತಮ್ಮ ಸೇವೆಯಲ್ಲಿ ಜೋಡಿಸ್ಕೊಂಡಿರ್ತಕ್ಕಂಥದ್ದು, ಚಪ್ಪರದ ವ್ಯವಸ್ಥೆಯಲ್ಲಿ ಜೋಡಿಸ್ಕೊಂಡಿರ್ತಕ್ಕಂಥದ್ದು, ಶೌರ್ಯ ಕಾರ್ಯಕರ್ತರು ಇಡೀ ನಮ್ಮ ಪಾರ್ಕಿಂಗ್ ವ್ಯವಸ್ಥೆಯ ನಿರ್ವಹಣೆಯ ಜೊತೆಗೆ ಸಹಕಾರ ನೀಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಪೂಜ್ಯ ಕಾವಂದರ ಮಾತೃಶ್ರೀ ಅಮ್ಮನವರ ಆದೇಶದ ಮೇರೆಗೆ ನಮ್ಮ ಎಲ್ಲ ಕಾರ್ಯಕರ್ತರು ಈ ಒಂದು ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸೇವೆಯಲ್ಲಿ ಬಹಳ ಉತ್ಸುಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ನೀವು ಮಾತನಾಡಿದ್ರಿ. ಶ್ರೀ ಕ್ಷೇತ್ರ ಮತ್ತು ಉಜಿರೆಗಿರುವಂತಹ ನಂಟು, ಅದರ ಜೊತೆಗೆ ಸೇವಾ ಕಾರ್ಯಗಳ ಬಗ್ಗೆ ನಮ್ಮ ಜೊತೆಗೆ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ವಾವ್ ವಾವ್ ವಾವ್, ಎಂಥ ವೆರೈಟಿ! ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.
ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಂದು ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಬಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆಯ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಬಾರಿ ಶೋಕುಡೆ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೆ ಮೂರು ಬಾರಿ.